ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಟು ಲರ್ನ್ ವಿತ್ ಮಿಲನಾ ಚಾನೆಲ್. ಸ್ವತಂತ್ರ ದಿನದ ಭಾವನಾತ್ಮಕ ಭಾಷಣದ ಕುರಿತಾಗಿ ಈ ವಿಡಿಯೋ. ಈ ಭಾಷಣವು ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ರೂಪುಗೊಂಡಿದ್ದು 5 ನಿಮಿಷದ ಪ್ರಭಾವಶಾಲಿ ಮಾತುಗಳ ಮೂಲಕ ಪ್ರೇರಣೆ, ಕಾವ್ಯ, ರಾಷ್ಟ್ರಭಕ್ತಿ ಮತ್ತು ನವಭಾರತದ ಕನಸುಗಳ ಜ್ಯೋತಿಯನ್ನೆಬ್ಬಿಸುತ್ತದೆ. ಶಾಲಾ ಕಾರ್ಯಕ್ರಮಗಳಿಗೆ, ಸಂಭ್ರಮೋತ್ಸವಗಳಿಗೆ ಹಾಗೂ ಸ್ಪರ್ಧೆಗಳಿಗೆ ಉಪಯುಕ್ತ ಆಗಲಿ ಅನ್ನೋ ಉದ್ದೇಶದಿಂದ ಮತ್ತು ಆಗಸ್ಟ್ 15ಕ್ಕೆ ಪ್ರಿಪೇರ್ ಆಗುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಈ ಭಾಷಣ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಬರಿತಾ ಇರೋದು. ಒಂದೇ ಮಾತರಂ, ಭಾರತ ಮಾತೆಗೆ ನಮ್ಮ ನಮನ. ಸ್ನೇಹಿತರೆ, ಇಂದಿನ ದಿನ ಆಗಸ್ಟ್ 15, ನಮ್ಮ ಇತಿಹಾಸದ ಅಮೃತ ದಿನ. ಇದು ಕೇವಲ ದಿನಾಂಕವಲ್ಲ, ಇದು ತ್ಯಾಗದ, ಶೌರ್ಯದ ಮತ್ತು ನಿರಂತರ ಹೋರಾಟದ ಸಂಕೇತ. ಇಂದು ನಾವು ಎದ್ದು ನಿಲ್ಲಬೇಕು, ನಿಜವಾದ ದೇಶಭಕ್ತರು ಯಾರಿದ್ದಾರೆ ಎಂದು ನೆನಪಿಸಿಕೊಳ್ಳಲು. ಅವರ ತ್ಯಾಗದಿಂದಲೇ ನಾವು ಇಂದು ಸುಧಾರಿತ ಪ್ರಜಾಪ್ರಭುತ್ವದಲ್ಲಿ ಉಸಿರಾಡುತ್ತಿದ್ದೇವೆ. ಭಾರತದ ಸ್ವಾತಂತ್ರ್ಯ ನಿಶಬ್ದ ಕ್ರಾಂತಿಯ ಶಬ್ದ. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ನೆಹರು ಇವರ ಹೆಸರುಗಳ ಪಯಣ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಮಾತ್ರವಲ್ಲ, ಆ ಹೆಸರುಗಳಲ್ಲಿ ರಕ್ತದ ಉಷ್ಣತೆಯ ಕತೆ ಇದೆ. ಇವರ ಹೃದಯಗಳಲ್ಲಿ ನಿಗೂಢವಾದ ಕನಸು ಇದ್ದಿತು. ಒಂದು ಹಿಂಸಾಮುಕ್ತ, ಶೋಷಣಾಮುಕ್ತ ಭಾರತವಾಗಬೇಕೆಂಬುದು ನಾವು ಇನ್ನೂ ಕಾಣಬೇಕಾಗಿದೆ. ಪಹಲ್ಗಾಮ್ ದಾಳಿ ಇದಕ್ಕೆ ಉದಾಹರಣೆ. ಸ್ವತಂತ್ರ ಹೋರಾಟಗಾರರ ತ್ಯಾಗಗಳು ಇಂದು ನಮ್ಮ ಮನೆ ಬೆಳಗುತ್ತಿವೆ. ಸ್ವಾತಂತ್ರ್ಯದ ಬೆಲೆ ಸುಲಭವಾಗಿರಲಿಲ್ಲ ಸ್ನೇಹಿತರೆ. ಹೆಸರಿಲ್ಲದ ಸಾವಿರಾರು ಹೋರಾಟಗಾರರ ಬಲಿದಾನವೇ ಇಂದು ರಾರಾಜಿಸುತ್ತಿರುವ ಈ ತ್ರಿವರ್ಣ ಧ್ವಜ. ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ನಿಮಗಾಗಿ ಕೇಳುತ್ತದೆ, ನೀವು ಸಿದ್ಧರೇ? ನಾವು ಏನು ಮಾಡುತ್ತಿದ್ದೇವೆ? ಸ್ವಾತಂತ್ರ್ಯ ಪಡೆದ ನಾವು ನಿಜಕ್ಕೂ ಮುಕ್ತರ? ಅಕ್ಷರ ಜ್ಞಾನದ ಕೊರತೆ, ಪರಿಸರ ನಾಶ, ಭ್ರಷ್ಟ ರಾಜಕಾರಣ, ಆರ್ಥಿಕ ಅಸಮಾನತೆ ಇವೆಲ್ಲವನ್ನೂ ನೋಡಿದಾಗ ನಾವು ಇನ್ನೂ ಯುದ್ಧದ ಮಧ್ಯದಲ್ಲಿದ್ದೇವೆ ಎನ್ನಿಸುತ್ತದೆ. ನಮ್ಮ ದೇಶಕ್ಕಾಗಿ ಇವತ್ತಿನ ಯೋಧರೆಂದರೆ ಶಿಕ್ಷಕರಾಗಿರಬಹುದು, ವೈದ್ಯರಾಗಿರಬಹುದು, ಕಾರ್ಮಿಕರಾಗಿರಬಹುದು ಅಥವಾ ನೀವೇ ವಿದ್ಯಾರ್ಥಿಗಳಾಗಿರಬಹುದು. ನೀವು ತರಗತಿಯಲ್ಲಿ ಕಳೆಯುವ ಪ್ರತಿಯೊಂದು ಕ್ಷಣ ಭಾರತದ ಭವಿಷ್ಯಕ್ಕೆ ಇಟ್ಟಿರುವ ಒಂದೊಂದು ಇಟ್ಟಿಗೆ. ನಿಮ್ಮ ಓದು, ನೀತಿ, ಶಿಸ್ತಿನ ಬದುಕು ನಾಳೆಯ ಭಾರತವನ್ನು ರೂಪಿಸುತ್ತದೆ. ಹೊಸ ಭಾರತದ ಕನಸು ನಮ್ಮ ಕಣ್ಣುಗಳಿಂದಲೇ ಕಾಣಿಸಬೇಕು. ಆ ಸುಂದರ ಕನಸುಗಳು ನೀವೇ. ಒಂದು ನವ ಭಾರತ ಬೇಕಾಗಿದೆ ಸ್ನೇಹಿತರೆ. ಅದು ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಆರೋಗ್ಯ, ಪ್ರಕೃತಿಯೊಂದಿಗೆ ಸಂವಾದ, ವಿಭಿನ್ನ ಧರ್ಮಗಳಲ್ಲಿ ಏಕತೆ, ಯುವಕರಿಂದ ಹೊಸ ಆವಿಷ್ಕಾರ. ಇದನ್ನು ಕೇಳುಗರೆ ನೀವು ರೂಪಿಸಬಹುದು. ಒಂದು ಗಾದೆ ಹೇಳುತ್ತೆ, ದೇಶಕ್ಕಾಗಿ ಜೀವ ಕೊಡುವುದು ಶೌರ್ಯ, ಆದರೆ ದೇಶಕ್ಕಾಗಿ ಸಜೀವವಾಗಿ ಕೆಲಸ ಮಾಡುವುದು ನಿಜವಾದ ಬಲ. ಈ ಸ್ವಾತಂತ್ರ್ಯ ದಿನದಂದು ಧ್ವಜಾರೋಹಣ ಕೇವಲ ಕಾರ್ಯಕ್ರಮವಾಗಬಾರದು, ಇದು ಪ್ರತಿಜ್ಞೆಯ ಕ್ಷಣ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತಮ್ಮೊಳಗಿನ ಭಾರತವನ್ನು ಗಟ್ಟಿಗೊಳಿಸಬೇಕಾಗಿದೆ. ಈ ದಿನ ನಮ್ಮ ಭವಿಷ್ಯ, ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ನಮ್ಮ ದೇಹದಲ್ಲಿ ರಕ್ತವಿದೆ, ಆದರೆ ಅದು ದೇಶಭಕ್ತಿಯಿಂದ ಉಕ್ಕಿದರೆ ನಮ್ಮ ಜೀವನಕ್ಕೂ ಅರ್ಥ ಸಿಗುತ್ತದೆ. ಕತ್ತಲೆಯ ಸೂರ್ಯ ಮುಸುಕಿದ ಪಥದಲ್ಲಿ ಹೊರಟರು ಧೀರರು ನಗುತ್ತಾ ಹಾದಿಯಲ್ಲಿ. ಬಿಗಿದ ಕೈಗಳಲ್ಲಿ ತೋಳಿನ ತಾಕತ್ತು, ಬೇಲಿ ದಾಟಿದವು ಹಕ್ಕಿಗಾಗಿ ಹತ್ತತ್ತು. ವಂಶ ಪಾರಂಪರ್ಯ ಧೈರ್ಯದ ಗಾಥೆ, ಹೃದಯದಲ್ಲಿ ಗರ್ಜಿಸಿದ ದೇಶಭಕ್ತಿಯ ಕತೆ. ಕವನವಲ್ಲವಿದು, ರಕ್ತದ ಕಗ್ಗ, ವೀರರ ಸ್ವಪ್ನವದು, ಸ್ವಾತಂತ್ರ್ಯದ ರಾಗ ಅಂತ ಹೇಳ್ತಾ ಈ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ವಿದ್ಯೆಯನ್ನು ಪ್ರೋತ್ಸಾಹಿಸಿ. ಜೈ ಹಿಂದ್.